ನಮ್ಮ ಕುಟುಂಬ ಕೆನಡಾ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ, ಪೂಜೆ ಮಾಡೋ ಹಾಗಿಲ್ಲ, ಸ್ವಲ್ಪ ಬೇಜಾರು. ಆದರೆ ರಾಯರ ಆರಾಧನೆ ಮಾಡೋದಕ್ಕೆ ನಮಗೆ ಯಾವುದೇ ಥರದ ಅಡ್ಡಿ ಆತಂಕ ಯಾವುದೂ ಇಲ್ಲ. ಪ್ರತಿ ದಿನ ಪ್ರತಿ ಕ್ಷಣ ಕೂತಾಗ ನಿಂತಾಗ ರಾಯರನ್ನು ನೆನೆಸ್ಕೋತಾನೆ ಇರ್ತೀವಿ. ಆದರೆ ಹೆಣ್ಮಕ್ಳಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಪೂಜೆ ಮಾಡೋ ಹಾಗೆ ಇಲ್ವಲ್ಲ. ಸೊ ಅದಕ್ಕೇನೆ ಇವತ್ತು ಪೂಜೆ ಇಲ್ಲ. ಬಟ್ ಖುಷಿ ಏನು ಗೊತ್ತಾ, ಏಕಾದಶಿಗೆ ಸಿಕ್ಕಾಕೊಳ್ಳಿಲ್ವಲ್ಲ ಭಗವಂತ ಅನ್ನೋದೊಂದೇ ಖುಷಿ. ಈ ಗುರುವಾರ ಆದ್ರೂ ಬರೋ ಏಕಾದಶಿ 25ನೇ ತಾರೀಕೆ ಏಕಾದಶಿ ಪೂಜೆ ಮಾಡ್ಬೋದಾ, ಅದು ಖುಷಿ. ಸೊ ಇವತ್ತು ಗುರುವಾರ. ಆ್ಯಕ್ಚುಲಿ ಒಂದೊಳ್ಳೆ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಇದು ಒಂದು ರೀತಿ ಏನಂತೀವಿ, ಇಂಟ್ರೊಡಕ್ಷನ್ ಅಂತ ಅಂದ್ಕೊಳ್ಳಿ. ಏನಕ್ಕಪ್ಪ ಇಂಟ್ರೊಡಕ್ಷನ್ ಅಂತಂದರೆ, ತುಂಬ ಜನ ಹೇಳ್ತಾ ಇದ್ದರು, ನನಗೆ ಗೊತ್ತಿರೋರೇ ನನ್ನ ಮುಂದೆನೇ, ಅಯ್ಯೋ ನಿಂಗೆ ಮಾಡೋ ಕೆಲಸ ಇಲ್ವಾ, ವಿಡಿಯೋಸ್ ಮಾಡ್ತಾ ಇರ್ತೀಯಾ ಅಂತ ಎಲ್ಲ ಕೇಳಿರೋದು ಇದೆ. ಆಗ ನಾನು ವಾಪಸ್ ಹೇಳಿರೋದು, ಮಾಡೋಕ್ಕೆ ಕೆಲಸ ಇಲ್ಲದೆ ಯಾರೂ ವಿಡಿಯೋ ಮಾಡಲ್ಲ, ಹೆಲ್ಪ್ ಆಗಲಿ ಜನಕ್ಕೆ, ನಮ್ಮಿಂದ ಒಂದಷ್ಟು ಮಾಹಿತಿ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡೋದು ಅಂತಲೂ ಸಹ ಹೇಳಿದ್ದೀನಿ. ಆಯಿತಾ? ಸೊ ಇವತ್ತು ಆ ಕೆಲವೊಬ್ಬರಿಗೆ ಏನು ಹೇಳ್ತಾ ಇದ್ರಲ್ವಾ, ಲೈಕ್ ಕೆಲಸ ಇಲ್ಲದೆ ವಿಡಿಯೋ ಮಾಡ್ತಾರೆ ಅಥವಾ ಮತ್ತೊಂದು ಅನ್ಸೋ ಸೊ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇಷ್ಟು ದಿನ ನಾನೇನು ಯೂಟ್ಯೂಬಿಂದ ಸ್ಯಾಲ್ರಿ ಅರ್ನ್ ಮಾಡಿದ್ನು, ಅದರಿಂದ ಒಂದೊಳ್ಳೆ ಗಿಫ್ಟ್ ತೊಗೊಂಡಿದ್ದೀನಿ, ಸೆಲ್ಫ್ ಗಿಫ್ಟ್. ಇಲ್ಲಿವರೆಗೂ ನನಗೆ ಯೂಟ್ಯೂಬಿಂದ ಬಂದಿರೋ ದುಡ್ಡಲ್ಲಿ ನಮ್ಮ ಯಜಮಾನರು 1 ರೂಪಾಯಿನೂ ಸಹ ನನಗೆ ಕೊಡು ಅಂತ ಕೇಳಿಲ್ಲ. ಇನ್ನು ಯೂಟ್ಯೂಬಿಂದ ಬಂದಿರೋ ಪ್ರತಿ 1 ರೂಪಾಯಿನೂ ನಾನು ಮನೆಗೋಸ್ಕರ ಖರ್ಚು ಮಾಡಿಲ್ಲ, ನನಗೋಸ್ಕರ ಖರ್ಚು ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮು ನನ್ನ ಜೀವನದಲ್ಲಿ ಇಲ್ಲಿವರೆಗೂ, ಈಗ ನನಗೆ ಏಜ್ ಹೇಳ್ಬೋದಾ ಇಲ್ಲೋ ಗೊತ್ತಿಲ್ಲ, ಸೊ 31 ವರ್ಷ ನನ್ನ ಏಜೀಗ. 31 ವರ್ಷಗಳಲ್ಲಿ ಸೆಲ್ಫ್ ಗಿಫ್ಟ್ ಅಂತ ಹೇಳಿ ನಾನು ಯಾವತ್ತೂ ಕೊಟ್ಕೊಂಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ನನಗೋಸ್ಕರ ಅಂತ ಹೇಳಿ ಒಂದು ಸೆಲ್ಫ್ ಗಿಫ್ಟನ್ನು ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಖುಷಿಯಾಗತ್ತೆ. ಸೊ ಅದನ್ನು ತೊಗೊಂಡು ಬಂದು ಆಲ್ಮೋಸ್ಟ್ ಒಂದು 3 ಡೇಸ್ ಆಯಿತು ಅನ್ಕೋತೀನಿ. 3 ಡೇಸಿಂದ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮಾಡೋದಾ ಬೇಡವಾ ಅನ್ನೋ ಗೊಂದಲದಲ್ಲೇ ಇದ್ದೆ. ನಮ್ಮ ಯಜಮಾನ್ರು ಹೇಳ್ತಾ ಇದ್ಲು, ಬೇಡ ಕಣೆ, ಇವಾಗಲೇ ನಾವು ಸೈಟ್ ತೊಗೊಂಡಿದ್ದೀವಿ, ಮನೆ ತೊಗೊಂಡಿದ್ದೀವಿ, ಹಿಂಗೆಲ್ಲ ಹೇಳ್ತಾರೆ. ಇನ್ನೂ ನೀನು ಗಿಫ್ಟ್ ಏನು ತೊಗೊಂಬಂದಿದ್ಯೋ ಅದನ್ನೆಲ್ಲ ತೋರಿಸಿದ್ರೆ ಮತ್ತು ಜನ ಇವ್ರಿಗೇನು ಕಡಿಮೆ, ಇವರೆಲ್ಲ ಚೆನ್ನಾಗಿದ್ದಾರೆ, ನಾವು ನೋಡಿದ್ರೆ ಇವ್ರಿಗೆ ವ್ಯೂಸ್ ಬಂದುಬಿಡುತ್ತೆ ಅಂತ ನೋಡೋದಿಲ್ಲ ಕಣೆ ಅಂತ. ಬಟ್ ನಾನು ಅವರಿಗೋಸ್ಕರ ಶೇರ್ ಮಾಡಿಲ್ಲ ಅಂತಂದ್ರೂ, ನೀವೆಲ್ಲರೂ ನನ್ನ ಫ್ಯಾಮಿಲಿ, ಯಾರೆಲ್ಲ ನನಗೆ ಎಷ್ಟು ಪ್ರೀತಿ ಕೊಟ್ಟು ಇಲ್ಲಿವರೆಗೂ ನನ್ನನ್ನು ಬೆಳೆಸಿದ್ದೀರಾ ಅಂದರೆ ಅದು ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಸಿಸ್ಟರ್ಸು, ಬ್ರದರ್ಸು. ಸೊ ನಿಮಗೋಸ್ಕರ ಆದರೂ ನಾನು ಶೇರ್ ಮಾಡಲೇಬೇಕು. ಆಮೇಲೆ ಮೊನ್ನೆ ಒಂದು ಕಮೆಂಟ್ ನೋಡಿದೆ ನಾನು, ಕೆಲವೊಂದು ವರ್ಗದ ಜನಗಳಿಗೆ, ಅಂದರೆ ಹೌಸ್ ವೈಫ್ಸ್ಗೆ ಎಕ್ಸ್ಪೆಷಲಿ, ನೀವು ತುಂಬ ಮೋಟಿವೇಟ್ ಅಕ್ಕ ಅಂತ ಹೇಳಿ, ನಿಮಗೆ ಮತ್ತಷ್ಟು ಮೋಟಿವೇಟ್ ಕೊಡೋಕ್ಕೆ ನಾನು ಆ ವಿಡಿಯೋ ಜೊತೆಗೆ ಬರ್ತೀನಿ. ಆದಷ್ಟು ಬೇಗ ಶೂಟ್ ಮಾಡ್ತೀನಿ, ಆ ವಿಡಿಯೋ ಜೊತೆ ಬರ್ತೀನಿ ನಾನು. ಯೂಟ್ಯೂಬ್ ಯಾರೆಲ್ಲ ವೇಸ್ಟಪ್ಪ, ಟೈಮ್ ಇಲ್ಲದೆ ವೀಡಿಯೋಸ್ ಮಾಡ್ತಾರೆ ಅನ್ನೋರಿಗೆ ಬೆಸ್ಟ್ ಆನ್ಸರ್ ನಾನು ಕೊಡೋವಂಥದ್ದು. ನಿಮಗೆ ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಬರುತ್ತೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ನೀವೆಲ್ಲರೂ ನೀಡಿದಂತಹ ಪ್ರೋತ್ಸಾಹ ಇವತ್ತು ನನ್ನನ್ನು ಒಂದು ಮಟ್ಟಿಗೆ, ಒಂದು ರೆಕಗ್ನೈಸ್ ಮಾಡೋ ಮಟ್ಟಿಗೆ ತಂದಿದ್ದೀರಾ ಅಂದರೆ ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಇದೇ ಥರ ಇನ್ನೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಫ್ಯಾಮಿಲಿ ಮೇಲೆ ಸದಾ ಇರಲಿ. ಯಾರೆಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಿರೋ, ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ, ನಿಮ್ಮನೇಲೂ ಅಕ್ಕ ತಂಗಿರಿರ್ತಾರೆ, ಅಥವಾ ನೀವು ರಾಯರನ್ನು ಆರಾಧನೆ ಮಾಡಬಹುದು. ಎಲ್ಲನೂ ತಕ್ಕಡಿಗೆ ಹಾಕಿ ಭಗವಂತನೇ ಉತ್ತರ ಕೊಡ್ತಾನೆ, ಇಷ್ಟೇ ಹೇಳಬಲ್ಲೆ ನಾನು. ಏನ ಗಿಫ್ಟ್ ಅಂತ ಹೇಳಿ ಗೆಸ್ ಮಾಡಿ, ತುಂಬ ಕಾಸ್ಟ್ಲಿ ಗಿಫ್ಟ್. ಫಸ್ಟ್ ಟೈಮ್ ನಾನು ತೊಗೊಂಡಿರೋ ಗಿಫ್ಟ್ ಅದು. ಸೊ ಅದು ಎಷ್ಟು ಗೊತ್ತಾ, 1 ಗಿಫ್ಟಾ, 2, 3, ಎಸ್ 3 ಗಿಫ್ಟು ನಾನು
ತಗೊಂಡಿರೋವಂಥದ್ದು ಯೂಟ್ಯೂಬ್ ಪೇಮೆಂಟಿಂದ. ಮತ್ತೆ ಕೇಳಿಸ್ಕೊಳ್ಳಿ, ಯೂಟ್ಯೂಬ್ ಅರ್ನಿಂಗ್ಸಿಂದ ಸೆಲ್ಫ್ ಆಗಿ ನಾನು ಮೂರು ಗಿಫ್ಟನ್ನು ತೊಗೊಂಡಿದ್ದೀನಿ. ಅದು ನನಗೆ ತುಂಬ ನೆಸೆಸಿಟಿ ಆಗಿರುವಂತಹ ಪ್ರಾಡಕ್ಟ್ಸ್ ಅಂತ ಮಾತ್ರಕ್ಕೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ನ ಖಂಡಿತವಾಗ್ಲೂ ಇಲ್ಲ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನೋಡಿರೋರಿಗೆ ಒಂದು ಗೆಸ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲ, ನೀವು ಗೆಸ್ ಮಾಡಿ ನಾನು ಏನು ಗಿಫ್ಟ್ ಮಾಡ್ಕೊಂಡಿರಬಹುದು ಯೂಟ್ಯೂಬಿಂದ ಬಂದಂತಹ ಸ್ಯಾಲ್ರಿಗೆ ಅಂತ ಹೇಳಿ. ಆದಷ್ಟು ಬೇಗ ಈ ರೀತಿ ಟಂಟಣ ಅನ್ನೋ ಥರ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ. ಬಟ್ ಈಗ ನಾನು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ತುಂಬ ಜನ, ಒಬ್ರು ಇಬ್ರು ಅಂತ ಹೇಳೋಕ್ಕಾಗಲ್ಲ, ತುಂಬ ಜನ ವೇಸ್ಟಾಗಿ ಯೂಟ್ಯೂಬ್ ಮಾಡ್ತಾರೆ, ಮಾಡೋಕ್ಕೆ ಕೆಲಸ ಇಲ್ಲದೆ ಯೂಟ್ಯೂಬ್ ಮಾಡ್ತಾರೆ ಅನ್ನೋರಿಗೆ ಎಕ್ಸಾಂಪಲ್ಸ್ ನಾವಾಗಬೇಕು. ನಾವು ಯಾರೊಬ್ಬರದು ಕಿತ್ಕೊಂಡು ನಾವು ತಿಂತಾ ಇಲ್ಲ. ಹೌಸ್ ವೈಫ್ ಆಗಿ ನಮ್ಗೆ ಎಷ್ಟು ಕೆಲಸಗಳಿರುತ್ತೋ ಅದೆಲ್ಲವನ್ನ ಮಾಡಿ ಜೊತೆಗೆ ಏನೋ ಒಂದು ಸಾಧನೆ ಮಾಡಬೇಕು. ಭಾಗ್ಯ ಕೃಷ್ಣ ಅಥವಾ ಭಾಗ್ಯ ಅಂದರೆ ಇವರಪ್ಪ ನಮ್ಮ ಕುಟುಂಬದವರು ಅಂತ. ಈಗ ನಮ್ಮ ಪ್ರಿಯಾಕ್ಕನ ಹೇಗೆ ನಾವು ಕಂಡುಹಿಡಿತೀವಿ ಮಧ್ಯಮ ಕುಟುಂಬವರು ಅಂತ, ಆ ರೀತಿ ನಂಗೆ ಅಷ್ಟರ ಮಟ್ಟಿಗೆ ಬೆಳಿಬೇಕು ಅಂತ ಆಸೆ ಇದೆ. ಬಟ್ ನಿಮ್ಮ ಆಶೀರ್ವಾದ, ಒಬ್ಬರು ಇಬ್ಬರು ಆದರೂ ನಮ್ಮ ಕುಟುಂಬ ಭಾಗ್ಯವರಲ್ವ ನೀವು ಅಂತ ಮಾತಾಡಿಸ್ತಾರೆ ಗೊತ್ತಾ, ಹ್ಯಾಪಿನೆಸ್ಸೇ ಬೇರೆ. ಯಾರು ಅಂತ ಗೊತ್ತಿರೋದಿಲ್ಲ, ಎಲ್ಲಿಂದ ಬಂದಿದ್ದಾರೆ ಗೊತ್ತಿಲ್ಲ, ಬಂದು ಬಾಯಿ ತುಂಬ ಮಾತಾಡಿಸ್ತಾರೆ. ಆ್ಯಕ್ಚುಲಿ ನಾನು ಕ್ಯಾಮ್ರಾ ಮುಂದೆ ಇಷ್ಟೆಲ್ಲ ಮಾತಾಡ್ತೀನಿ ಆಯಿತಾ, ನಂಗೆ ಮಾತಾಡೋದು ಇಷ್ಟ, ನಿಮ್ಮನ್ನು ಮೋಟಿವೇಟ್ ಮಾಡೋದು ನಂಗೆ ತುಂಬಾ ಇಷ್ಟ. ಬಟ್ ಯಾರಾದರೂ ಎದುರುಗಡೆ ಬಂದಾಗ ನನಗೆ ಮಾತುಗಳೇ ಬರೋದಿಲ್ಲ. ಅವ್ರು ಮಾತಾಡ್ತಾ ಇರ್ತಾರೆ, ಹೌದಾ, ಓಕೆ, ಹಾಂ, ಖುಷಿ ಆಯಿತು, ಅಷ್ಟೇ. ನಂಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಬಿಕಾಸ್ ನಾನು ಒಂಥರ ಚೂಸಿ. ನನ್ನ ಲೈಫಲ್ಲಿರುವಂತಹ ಫ್ರೆಂಡ್ಸ್ ಆಗಲಿ, ನಾನು ತಗೊಳ್ಳೋ ವಸ್ತುಗಳಲ್ಲಿ ಎಲ್ಲವೂ ಚೂಸಿನೇ. ಅದಕ್ಕೆ ನಮಗೆ ಲಿಮಿಟೆಡ್ ಆಫ್ ಫ್ರೆಂಡ್ಸ್ ಇರ್ತಾರೆ. ಯಾಕೆ ಅಂತಂದರೆ ನಾವು ಮಾತಾಡೋದೇ ನೇರ ಯಾರು ಮಾತಾಡ್ತಾರೋ ಅವ್ರಿಗೆ ತೀರಾ ಕಡಿಮೆ ಫ್ರೆಂಡ್ಸ್ ಇರ್ತಾರೆ. ಅದರಲ್ಲಿ ನಾನು ಒಬ್ಳು. ನನಗೆ ತಪ್ಪು ಯಾರೇ ಮಾಡಿದ್ರೂ ಅದನ್ನು ರೈಸ್ ಮಾಡ್ತೀನಿ, ಮಾತಾಡ್ತೀನಿ. ಫ್ಯಾಮಿಲಿಲಾಗಿರಬಹುದು, ನಮ್ಮ ಫ್ಯಾಮಿಲಿಗಳಾಗಿ ಆಗಿರಬಹುದು. ಅನ್ಯಾಯ ಆಗ್ತಾರೆ ಅಂದರೆ ಮಾತಾಡ್ತೀನಲ್ವಾ. ಸೊ ಅದು ಆಬ್ವಿಯಸ್ಲಿ ಎಲ್ರಿಗೂ ಇಟ್ಸ್ ಹರ್ಟ್ಸ್. ಸೊ ಅವಾಗ ಮಾತಾಡೋದಿಲ್ಲ ಅಥವಾ ದೂರ ಇರ್ತಾರೆ. ಒಳ್ಳೆಯದೇ, ನಾಟಕ ಮಾಡೋರ ಮಧ್ಯೆ ಇರಬಾರ್ದು. ನಿನಗೆ ಇವಾಗ ನೀನು ತಪ್ಪು ಮಾಡಿದ್ರೆ ನೀನು ಡೈರೆಕ್ಟಾಗಿ ವಾಪಸ್ ಹೇಳ್ತಾರೆ ಅಂದರೆ ಅಂಥವ್ರ ಜೊತೆಗಿದ್ರೆ ನಾವು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ತೀವಿ. ನಮ್ಮ ಜೊತೆಗೆ ಇದ್ದು ಸೂಪರ್ ನೀನು ಹಾಗೆ ಅಂತ ನಮ್ಮ ಜೊತೆ ಅಂದ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ಅಯ್ಯೋ ಇವಳ ಅಂತಾರಲ್ಲ, ಅಂಥವ್ರ ಸವಾಸಕ್ಕೆ ಹೋಗಬೇಡಿ. ಅಂಥವ್ರ ಸವಾಸ ಯಾವಾಗ ಬಿಡ್ತೀರೋ ಆವತ್ತು ಚೆನ್ನಾಗಾಗ್ತೀರ. ಸೊ ನೋಡೋಣ, ಈ ವಿಡಿಯೋದಲ್ಲಿ ಒಂದು ಹೇಳ್ತಾ ಇದ್ದೀನಿ ಯಾವ 3 ಸೆಲ್ಫ್ ಗಿಫ್ಟನ್ನು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೀವೆಲ್ಲರೂ ಗೆಸ್ ಮಾಡಿ. ಆ್ಯಂಡ್ ಏನಾಗಿರಬಹುದು ಅನ್ನೋದನ್ನು, ಏನು ತೊಗೊಂಡಿರ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಗೆ ವೆಯ್ಟ್ ಮಾಡ್ತಾರೆ. ಸೊ ಗೆಸ್ ಮಾಡಿ ಯೂಟ್ಯೂಬ್ ದುಡ್ಡಿಂದ ನಾನು ಏನು ತೊಗೊಂಡಿರಬಹುದು ಅಂತ ಹೇಳಿ, ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಮೋಟಿವೇಶ್ನಲ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಸೊ ನಾಳೆ ನಾನು ಏನು ಗಿಫ್ಟ್ ತೊಗೊಂಡಿದ್ದೀನೋ ಅದ್ರ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್. ನಾಯಿಗಿರೋ ನಿಯತ್ತು ಅದು ಯಾಕೋ ಮನುಷ್ಯರಿಗೆ ಬರಲೇ ಇಲ್ಲ. ಇನ್ನು ಮುಂದೆ ಆದರೂ ನಾಯಿ ಥರ ಅಲ್ಲದೆ ಇದ್ರೂ ಸ್ವಲ್ಪ ಮಟ್ಟಿಗಾದರೂ ನಿಯತ್ತಾಗಿ ಬದುಕೋದನ್ನು ಕಲೀರಿ.